ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಟಕ ರಾಶಿಯವರಿಗೆ ಈ ವಾರ ಸೂಪರು. ಯಾಕಂದರೆ ಗುರು ರಾಶಿಯಲ್ಲೇ ಇರ್ತಾನೆ. ಗುರು ರಾಶಿಯಲ್ಲೇ ಇರೋದು ಹೇಳಿದೆ. ಮಳೆ ನೋಡಿ ಯಾವಾಗಲೇ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಯಿತು. 10ನೇ ತಿಂಗಳಿಗೆ ಚೇಂಜ್ ಆಗ್ತಾನೆ ಗುರು. 10ನೇ ತಿಂಗಳಷ್ಟರಲ್ಲಿ ಬೆಂಗಳೂರಲ್ಲೂ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಬೆಂಗಳೂರಲ್ಲೂ ಮಳೆ ಬಂದು ಅದರಲ್ಲೂ ಅವಾಂತರಗಳಾಗ್ಬೋದು. ಇವಾಗ ಒಂದು 1 ಅವರ್ 2 ಅವರ್ ಮಳೆನೇ ತುಂಬ ಸಿಕ್ಕಾಪಟ್ಟೆ ಆಯಿತು. ಆ 1 ಅವರ್ ಮಳೆನೇ ಯಾರಿಗೂ ತಡ್ಕೊಳಕ್ಕಾಗಿಲ್ಲ. ಇಂಥದ್ದೊಂದು 3 ಅವರ್ ಮಳೆ ಹೊಡೆದ್ರೆ ಬೇರೆ ಕಡೆ ಹೊಡೆದ್ರೆ ಬೇರೆ ಲಾಭ. ಆದರೆ ಬೆಂಗಳೂರಲ್ಲಿ ಮಳೆ ಬಂದರೆ ರೈತರಿಗೆ ಖುಷಿ. ಇಲ್ಲಿ ಜನಸಂದಣಿ ಓಡಾಡೋದಕ್ಕೆ ಅದರಲ್ಲೂ ಹಬ್ಬದ ಟೈಮು ತುಂಬ ಕಷ್ಟ ಆಗುತ್ತೆ ನೋಡಿ. ಸೂರ್ಯ ಮತ್ತು ಬುಧ ರಾಶಿಯಲ್ಲಿರೋದು ತುಂಬ ಯೋಗನೆ ಅಂತ ಹೇಳ್ಬೋದು. ಗುರುನೊಟ್ಟಿಗೆ ರಾಶಿಯಲ್ಲಿರೋದು ಕಟಕ ರಾಶಿಯವರಿಗೆ ಯೋಗನೆ ಅಂತ ಹೇಳ್ಬೋದು. ಕಟಕ ರಾಶಿಯವರು ಯಾರ್ಯಾರೆಲ್ಲ ಕೆಲಸ ಕಾರ್ಯ ಹುಡುಕ್ತಾ ಇದ್ದೀರಾ, ತುಂಬ ಜನ ಕಟಕ ರಾಶಿಯವರು ಕೆಲಸದಿಂದ ಲೇ ಆಫ್ ಆಗಿದ್ದೀರಾ, ಅವರೆಲ್ಲ ಈ ವಾರದಲ್ಲಿ ಸ್ವಲ್ಪ ಯಾವುದಾದ್ರು ಶುಭ ಸುದ್ದಿಗಳನ್ನ ಕೇಳ್ತೀರಾ ಅಂತ ಹೇಳುತ್ತೆ. ಮತ್ತು ರಾಜಕೀಯದಲ್ಲಿ ಯಾರಿರ್ತೀರಾ, ಕಟಕ ರಾಶಿ ಕಟಕ ಲಗ್ನ ಅವ್ರಿಗೆಲ್ಲರಿಗೂ ತುಂಬ ಒಳ್ಳೆಯ ಟೈಮು. ಅವರು ಒಂದು ಡಿಸಿಷನ್ ತೊಗೊಂಡ್ರೆ ಈ ಟೈಮಲ್ಲಿ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಎರಡನೇ ಮನೆ ಅಂತ ಬಂದಾಗ ಕುಟುಂಬ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಒಬ್ಬರನ್ನೊಬ್ಬರಿಗೆ ಮನಸ್ತಾಪ ಆಗ್ತಾ ಇರುತ್ತೆ. ಮತ್ತು ಮೂರನೇ ಮನೆಯಲ್ಲಿ ಶುಕ್ರ ಇರೋದು ತುಂಬ ಪಾಸಿಟಿವ್ ಅಂತ ಹೇಳ್ಬೋದು. ಆದರೆ ಮೂರನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ಇರೋದ್ರಿಂದ ಕಟಕ ರಾಶಿಯವರು, ಯಾಕಂದರೆ ಅವನು ಲಾಭಾಧಿಪತಿ, 11ನೇ ಮನೆಯವನು ಕೂಡ ಅವನೇ ಆಗಿರ್ತಾನೆ. ಜೊತೆಗೆ 4ನೇ ಮನೆ ಸುಖ ಸ್ಥಾನಾಧಿಪತಿ ಕೂಡ ಅವನೇ ಆಗಿರ್ತಾನೆ. 3ನೇ ಮನೇಲಿ ಇದ್ದಾಗ ಕಟಕ ರಾಶಿಯವರು ಯಾರ್ಯಾರೆಲ್ಲ ಲವ್ ಮ್ಯಾರೇಜ್ ಮಾಡ್ಕೊಳ್ಬೇಕು, ಯಾರ್ಯಾರೆಲ್ಲ ಇಷ್ಟಪಡ್ತಿರ್ತೀರ ಅವರ ಮಧ್ಯದಲ್ಲಿ ಎಲ್ಲೋ ಸ್ವಲ್ಪ ವೈಮನಸ್ಸು ಉಂಟಾಗುವಂಥ ಒಂದು ಸಮಯ ಇದಾಗಿರುತ್ತೆ. ಯಾಕಂದರೆ ಶುಕ್ರ ಜೊತೆಗೆ ಬುಧ ಬಂದು ಲಗ್ನಕ್ಕೆ ಬಂದಿರ್ತಾನೆ, ಯಾಕಂದರೆ ಅವನು ರಾಶಿಗೆ ಬಂದಿರ್ತಾನೆ. ಅಲ್ಲಿ ಸೂರ್ಯ ಮತ್ತು ಗುರು ಇರೋದ್ರಿಂದ ಸ್ವಲ್ಪ ಇವ್ರ ಮಧ್ಯೆ ಕಿಟಿಪಿಟಿ ಆಗ್ತಾ ಇರುತ್ತೆ. ಜೊತೆಗೆ ರಾಹು ಬಂದು 6ನೇ ಮನೇಲಿರ್ತಾನೆ. ಹಾಗಾಗಿ ರಾಹು ಬಂದು 8ನೇ ಮನೇಲಿರ್ತಾರೆ. 8ನೇ ಮನೆ ರಾಹು ಎಲ್ಲೋ ಒಂದು ಕಡೆ ಈ ಸಂಬಂಧವನ್ನು ಹಾಳು ಮಾಡುವಂಥ ಪರಿಸ್ಥಿತಿಲಿರ್ತಾನೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. ಜೊತೆಗೆ ಬೇರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಕಟಕ ರಾಶಿಯವರು ಅನ್ನೆಸಸರಿ ಯಾವುದಾದ್ರೂ ತಪ್ಪು ದಾರಿಗೆ ಹೋಗೋ ಅಂಥದ್ದು ಈ ವಾರದಲ್ಲಿ, ಅಥವಾ ಯಾರಿಗಾದ್ರೂ ಕಮಿಟ್ ಆಗ್ತಕ್ಕಂಥದ್ದು ಈ ಥರದ್ದು ಮಾಡ್ಕೊಂಡಾಗ ತುಂಬ ನಷ್ಟವನ್ನು ಅನುಭವಿಸ್ತೀರಾ ಅಂತ ಹೇಳುತ್ತೆ. ಅದ್ರ ಬಗ್ಗೆ ತುಂಬ ಕೇರ್ಫುಲ್ಲಾಗಿರಬೇಕು. ಇಲ್ಲಾಂದರೆ ಅದರಿಂದ ಕುಟುಂಬದಲ್ಲಿ, ಯಾಕಂದರೆ 2ನೇ ಮನೆ ಕುಟುಂಬದಲ್ಲಿ ಕೇತು ಇರೋದ್ರಿಂದ ಕುಟುಂಬದಲ್ಲಿ ಕಲಹಗಳುಂಟಾಗುತ್ತೆ. ಹಾಗಾಗಿ ನೋಡಿಕೊಂಡು ವ್ಯವಹಾರ ಮಾಡಿ, ನೋಡಿಕೊಂಡು ಫ್ರೆಂಡ್ಶಿಪ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಶನಿ ಬಂದು 9ನೇ ಮನೇಲಿರೋದ್ರಿಂದ ಖಂಡಿತ ನಿಮಗೆ ಒಂದು ಒಳ್ಳೆ ಟೈಮು, ಒಂದು ಒಳ್ಳೆ ವಾರ. ಈ ವಾರದಲ್ಲಿ ತುಂಬ ಲಾಭದಾಯಕವಾಗಿರ್ತೀರಾ ಅಂತ ಹೇಳ್ಬೋದು ಕಟಕ ರಾಶಿಯವರು. ಬಟ್ ಕಟಕ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. ಆ ಒಂದು ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಮುಗೀತು. ಹಾಗಾಗಿ ಕಟಕ ರಾಶಿಯವ್ರಿಗೆ ತುಂಬ ದುಡ್ಡು ಬರುತ್ತೆ, ಜೊತೆಗೆ ಕೆಲಸ ಕಾರ್ಯಗಳು ಕೈ ಹಿಡಿಯುತ್ತೆ ಈ ವಾರದಲ್ಲಿ. ಹಾಗಾಗಿ ಕಟಕ ರಾಶಿಯವ್ರು ಚೆನ್ನಾಗಿದೆ. ಅವರು ಕೂಡ ಖುಷಿಯಾಗಿ ಹಬ್ಬ ಮಾಡಿ. ಎಸ್ ಮೇಡಮ್, ಮುಂದಿನ ರಾಶಿ ಸಿಂಹ ರಾಶಿ. ಕಳೆದ ಸ್ವಲ್ಪ ಟೈಮಲ್ಲಿ ಓಕೆ ಅಂದಿದ್ರಿ, ಈ ವಾರ ಹೇಗಿದೆ? ಏನು ಹೇಳೋದು, ಸಿಂಹ ರಾಶಿಯವ್ರಿಗೆ ನನಗೆ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಹೇಳೋದ್ನಲ್ಲ, 8ನೇ ಮನೆಯಲ್ಲಿ ಶನಿ ಒಳ್ಳೆಯವನಲ್ಲ. ಮತ್ತು 3ನೇ ಮನೆ ಶುಕ್ರ ಬಂದು 2ನೇ ಮನೆ ಧನಸ್ಥಾನದಲ್ಲಿದ್ದಾನೆ. ದುಡ್ಡು ಕಾಸು ಬರುತ್ತೆ, ಇಲ್ಲ ಅಂತ ಹೇಳಲ್ಲ, ಆದರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಯಾಕೆ ಅಂದರೆ ರಾಶಿಯಾಧಿಪತಿ ಸೂರ್ಯ ವ್ಯಯಸ್ಥಾನದಲ್ಲಿದ್ದಾನೆ, 12ನೇ ಮನೆಯಲ್ಲಿದ್ದಾನೆ. 12ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಗುರು 3 ಗ್ರಹಗಳು 12ನೇ ಮನೆಯಲ್ಲಿದ್ದಾರೆ. ಕೆಲಸ ಕಾರ್ಯ, ರಾಶಿಯಾಧಿಪತಿ ಸೂರ್ಯ ಅವನು ಗತ್ತಾಗಿರಬೇಕು. ಅವನ ಜೊತೆಗೆ ಬುಧ ಸೇರ್ಕೊಂಡಿದ್ದಾನೆ. ಬುಧ ಬಂದು 11ನೇ ಮನೆ ಲಾಭಸ್ಥಾನಾಧಿಪತಿ 12ನೇ ಮನೆಗೆ ಬಂದಿದ್ದಾನೆ. ಗುರು ಬಂದು ನಿಮಗೆ 6ನೇ ಮನೆಯವನು ಅವನೇ ಆಗಿರ್ತಾನೆ. ರಾಶಿಗೆ 5ನೇ ಮನೆಯವನು ಅವನೇ ಆಗಿರ್ತಾನೆ. ಜೊತೆಗೆ ನೋಡಿ 10ನೇ ಮನೆಯವನು ಅವನೇ ಆಗಿರ್ತಾನೆ. ಎಲ್ಲ ಒಂದು ಕಡೆ ತುಂಬ ಕೆಲಸ ಕಾರ್ಯಗಳಲ್ಲಿ ತುಂಬ ತೊಂದರೆಗಳನ್ನ ಕೊಡ್ತಾನೆ. ತೊಂದರೆಗಳು ಕೊಡೋದು ಅನ್ನೋದಕ್ಕಿಂತ ಕೆಲವೊಂದು ಸತಿ ನಿಮಗೆ ಬೇಡದೇ ಇರೋ ಕೆಲಸಕ್ಕೆ ಕೈ ಹಾಕಿಸ್ಬಿಡ್ತಾನೆ. ಹಾಗಾಗಿ ಸಿಂಹ ರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಈ ತಿಂಗಳು. ಯಾಕಂದರೆ ಸೂರ್ಯ ರಾಶಿಗೆ ಬಂದರೆ ಓಕೆ, ಬಟ್ ಇಲ್ಲಿರೋದ್ರಿಂದ ಸ್ವಲ್ಪ ಕೋರ್ಟು ಕೇಸು ಈ ವಾರದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಧನಸ್ಥಾನಾಧಿಪತಿ ಬುಧನೂ ಕೂಡ ವ್ಯಯಸ್ಥಾನಕ್ಕೆ 12ನೇ ಮನೆಗೆ ಹೋಗಿರೋದ್ರಿಂದ ಖಂಡಿತವಾಗ್ಲೂ ಸ್ವಲ್ಪ ಏನಕ್ಕೆ ಖರ್ಚು ಮಾಡ್ತೀರಾ ಅಂದರೆ ಕೋರ್ಟು ಕೇಸು ಕಂಪ್ಲೇಂಟು, ಈ ಪೊಲೀಸ್ ಅವ್ರಿಗೆ ಮತ್ತು ಲಾಯರ್ಗೆ, ಮತ್ತು ಗಾಡಿ ಏನಾದರೂ ಆಕ್ಸಿಡೆಂಟ್ಗಳು ಮಾಡಿದರೆ ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡೋದು, ವೆಹಿಕಲ್ಗೆ ಸ್ವಲ್ಪ ಅನ್ನೆಸಸರಿ ಇವೆಲ್ಲನೂ, ಅಂದರೆ ಬೇಡದೇ ಇರೋ ವಿಷಯನ ಮೈ ಮೇಲೆ ಬರ್ತಕ್ಕಂಥದ್ದು ಈ ವಾರ ಆಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ.
ಎಂಟನೇ ಮನೆಯವನು ಗುರು ಆಗಿರ್ತಾನೆ, ಅವನು ಕೂಡ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ, ಈ ಒಂದು ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿರಿ. ಮತ್ತು ದುಡ್ಡು ಕಾಸು ಬರ್ತಾ ಇರುತ್ತೆ, ಆದರೆ ಅದು ನಿಲ್ಲಲ್ಲ ಸಿಂಹರಾಶಿಯವ್ರಿಗೆ. ಹಂಗೆ ಬರುತ್ತೆ ಹಾಗೆ ಹೋಗುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ಆದಾಯಕ್ಕಿಂತ ಹೆಚ್ಚಿನದಾಗಿ ಖರ್ಚೇ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಿಂಹರಾಶಿಯವ್ರು ಕೇರ್ಫುಲ್ ಆಗಿರಿ ಮತ್ತು ಖುಷಿಯಾಗಿ ಹಬ್ಬ ಮಾಡಿ. ಇದಕ್ಕೆಲ್ಲದಕ್ಕೂ ಪರಿಹಾರ ಅದೇ, ಈ ಹಬ್ಬದಿಂದ ಯಾವ್ಯಾವ ರಾಶಿಗಳಿಗೆ ಗ್ರಹಗಳಿಂದ ಕೆಟ್ಟಿದೆ ಆ ರಾಶಿಗಳಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತ ನಮ್ಮ ಕಡೆಯಿಂದ ಆ ಒಂದು ಶ್ರೀಚಕ್ರವನ್ನು ಕೊಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಿಂದ ತಗೊಳ್ಳಿ, ಖಂಡಿತವಾಗ್ಲೂ ಇಟ್ಟು ಪೂಜೆ ಮಾಡಿ. ಎಲ್ಲೋ ಒಂದು ಕಡೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿಯಾಗಿ ನಿಮ್ಮ ಮನೇನ ತುಂಬ ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಂತ ಬಂದಾಗ ಕನ್ಯಾ ರಾಶಿಯಲ್ಲಿ ಶುಕ್ರ, 2ನೇ ಮನೆ ಶುಕ್ರ ಕನ್ಯಾ ರಾಶಿಗೆ ಬಂದಿದ್ದಾನೆ. ಕನ್ಯಾ ರಾಶಿಯವರು ಹೆಣ್ಮಕ್ಳ ಹತ್ರ ಜಗಳ ಮಾಡ್ಕೊತಿರ್ತಾರೆ, ಸ್ವಲ್ಪ ಹುಷಾರಾಗಿರಿ ಮನೇಲಿ. ಮತ್ತು ಸಪ್ತಮದಲ್ಲಿ ಶನಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಖರ್ಚು ಜಾಸ್ತಿ ಆಗುತ್ತೆ ಅಂತ ಗಂಡ ಆಗಿರ್ಬೋದು, ಅಥವಾ ಖರ್ಚು ಮಾಡಲೇಬೇಕು ನನಗಿದೆ ಬೇಕು ಅಂತ ಹೆಂಡತಿ ಆಗಿರ್ಬೋದು, ಎಲ್ಲ ಒಂದು ಕಡೆ ಸ್ವಲ್ಪ ಜಟಾಪಟಿ ಕಿತ್ತಾಡ್ತಿರ್ತಾರೆ. ಇವಾಗೆಲ್ಲ ಇದೆಯಲ್ಲ ಸ್ಯಾರಿ ಹಬ್ಬ, ನನಗಿಷ್ಟೇ ಬೇಕು ಅಂತ ಹೆಂಡತಿ, ಇಲ್ಲ ನನಗಿಷ್ಟ ಆಗಲ್ಲ ಅಂತ ಗಂಡ, ಹೀಗೆ ಏನೋ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದರಲ್ಲೂ ಖರ್ಚು ಜಾಸ್ತಿ ಇರುತ್ತೆ. ಜೊತೆಗೆ ಈ ಒಂದು ಬೇರೆ ವಿಷಯದಿಂದನೂ ಸ್ವಲ್ಪ ಬೇರೆಯವರಿಂದ ಮನೇಲಿ ಕಿತ್ತಾಟಗಳು, ಕುಟುಂಬದಲ್ಲಿ ಮನಸ್ತಾಪ ಆಗುವಂಥದ್ದು. ಮತ್ತು 2ನೇ ಮನೆ, ಯಾಕಂದರೆ ಕುಟುಂಬ ಸ್ಥಾನದ ಧನಸ್ಥಾನಾಧಿಪತಿ ಶುಕ್ರ ಲಗ್ನಕ್ಕೆ ಬಂದಿದ್ದಾನೆ, ರಾಶಿಗೆ ಬಂದಿದ್ದಾನೆ. ಹಾಗಾಗಿ ಮತ್ತು 12ನೇ ಮನೇಲಿ ಕೇತು, ಬಟ್ 11ನೇ ಮನೇಲಿ ಸೂರ್ಯ ಬುಧ ಗುರು. 12ನೇ ಮನೆ ಸೂರ್ಯ ಮತ್ತು ರಾಶಿಯಾಧಿಪತಿ ಬುಧ 11ನೇ ಮನೆ ಲಾಭಸ್ಥಾನದಲ್ಲಿರೋದ್ರಿಂದ ಕನ್ಯಾ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ಮಧ್ಯೆ ಜಗಳ ಬಿಟ್ಟರೆ ದುಡ್ಡು ಕಾಸಿಗೆ ಏನೂ ತೊಂದರೆ ಇರೋದಿಲ್ಲ. ಯಾರಿಗಾದ್ರೂ ಪ್ರಮೋಷನ್ ಆಗೋದು ಈ ಹಬ್ಬದಗಳಿಗೆ ಗೊತ್ತಿಲ್ಲ, ಕನ್ಯಾ ರಾಶಿಯವ್ರಿಗೆ ಪ್ರಮೋಷನ್ ಆಗೋದು, ಜಾಬ್ ಸಿಕ್ಕೋದು ಮತ್ತು ಟ್ರಾನ್ಸ್ಫರ್ ಆಗೋದು, ಎಲ್ಲೋ ಒಂದು ಕಡೆ ಅವರ ಒಂದು ಬೆನಿಫಿಟ್ ಜಾಸ್ತಿ ಆಗೋದು, ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲೂ ಕೂಡ ಲಾಭ ಬರೋದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಕನ್ಯಾ ರಾಶಿಯವ್ರಿಗೆ. ಆದರೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಜಾಸ್ತಿ ಇರುತ್ತೆ, ಬೇಡದಿರೋ ವಿಷಯಕ್ಕೆ ಜಗಳ ಆಡ್ತಿರ್ತೀರ. ಅದೊಂದು ಬಿಟ್ಟರೆ ಕನ್ಯಾ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ಟೈಮ್ ಅಂತ ಹೇಳ್ಬೋದು. ಮತ್ತು 6ನೇ ಮನೇಲಿ ರಾಹು ಇರೋದ್ರಿಂದ ಸ್ವಲ್ಪ ನೋಡ್ಕೊಳ್ಳಿ. ಮನೆಯಲ್ಲೂ ಅಷ್ಟೇ ಹೇಳೋದ್ನೆಲ್ಲ ಬೇಡದೇ ಇರೋ ಯಾವುದೋ ಒಂದು ವಿಷಯಕ್ಕೆ ಜಗಳ ಮಾಡ್ತಿರ್ತೀರ, ಅದೊಂದನ್ನು ಅವಾಯ್ಡ್ ಮಾಡಿ, ಖುಷಿಯಾಗಿ ಹಬ್ಬ ಮಾಡಿ. ನಮ್ಮ ಶ್ರೀಚಕ್ರ, ಅದರಲ್ಲೂ ಕನ್ಯಾ ರಾಶಿಯವ್ರಿಗೆ ನೋಡಿ ಬುಧ ಅಧಿಪತಿ, ಅವನಿಗಾಗಿ ಮಾಡಿರ್ತಕ್ಕಂಥ ಒಂದು ಪಚ್ಚೆಯಿಂದ ಮಾಡ್ತಕ್ಕಂಥ ಶ್ರೀಚಕ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸೊ ಹಬ್ಬ ಖುಷಿಯಾಗಿ ಮಾಡಿ. ಕನ್ಯಾ ರಾಶಿಯವ್ರಿಗೆ ಖರ್ಚು ಜಾಸ್ತಿ ಕನ್ಯಾ ರಾಶಿಯವ್ರಿಗೆ.